ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಆದರ್ಶಿನಿ. ಭೀಮೆ ನುಗ್ಗಿ ಬಂತು, ಬದುಕು ಕೊಚ್ಚಿ ಹೋಯಿತು. ಓಟಿಗೆ ಮಾತ್ರ ನಾವು ಬೇಕಾ, ಕಷ್ಟಕ್ಕೆ ನಾವು ಬೇಡ್ವಾ? ಕಟ್ಟೆ ಒಡೆಯುತ್ತದೆ ರೈತರ ಆಕ್ರೋಶ. ಉತ್ತರ ಕರ್ನಾಟಕ ಪ್ರವಾಹದೊಳಗೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ಇದೇ ಹೊತ್ತಿನ ವಿಶೇಷ, ಉತ್ತರ ಕರ್ನಾಟಕ ಪ್ರವಾಹ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿಯುತ್ತಿದೆ. ಹೀಗಾಗಿ ಮಹಾರಾಷ್ಟ್ರದಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಭೀಮಾ ನದಿಗೆ ಹರಿಸಲಾಗ್ತಿದೆ. ಪರಿಣಾಮ ಭೀಮಾ ನದಿ ಹರಿಯೋ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕೂತಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ಮಾಡಿಸ್ತಿದೆ. ಪ್ರವಾಹ ಪೀಡಿತರ ಕುರಿತು ಕನಿಷ್ಠ ಕಾಳಜಿಯನ್ನ ತೋರಿಸ್ತಿಲ್ಲ. ಹೀಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸರ್ಕಾರದ ಕಣ್ಣು ತೆರೆಸಲು ಪ್ರವಾಹ ಪೀಡಿತರ ಗೋಳನ್ನ ನಿಮ್ಮ ಮುಂದಿಡ್ತಿದೆ. ಹೇಗಿದೆ ಅವರ ಜೀವನ ಅಂತ ನೀವೇ ನೋಡಿ. ಭೀಮಾ ನದಿಗೆ ಹೆಚ್ಚುವರಿ ನೀರು, ಉತ್ತರದಲ್ಲಿ ಪ್ರವಾಹ. ಕಾಳಜಿ ಕೇಂದ್ರಗಳಲ್ಲಿರುವ ಜನ, ಜಾನುವಾರುಗಳು. ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಜೊತೆಗೆ ಭೀಮಾ ನದಿಗೆ ಹೆಚ್ಚುವರಿಯ ನೀರು ಬಿಟ್ಟಿರೋದ್ರಿಂದ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು, ನೂರಾರು ಮನೆಗಳಿಗೆ ಭೀಮಾ ನದಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಿದೆ. ಆದರೆ ಪ್ರತಿ ವರ್ಷ ನಮ್ಮ ಪರಿಸ್ಥಿತಿ ಹೀಗೆ ಇದೆ. ಒಂದು ಶಾಶ್ವತ ವ್ಯವಸ್ಥೆ ಕಲ್ಪಿಸಿ ಅಂತ ಜನ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನಾವು ಇವತ್ತು ವಿಜಯಪುರದ ದೇವನಗಾಂವ್ ಗ್ರಾಮದಲ್ಲಿದ್ದೀವಿ. ನೋಡ್ತಾ ಇರುವ ಹಾಗೆ ದೃಶ್ಯಗಳಲ್ಲಿ ಏನು ಜಾನುವಾರುಗಳಿದೆ, ಮೂಕ ಜಾನುವಾರುಗಳನ್ನು ಇಲ್ಲಿ ಒಂದು ಕಾಳಜಿ ಕೇಂದ್ರದಲ್ಲಿ ತಂದು ಕಟ್ಟಿರುವಂಥದ್ದು. ಸುಮಾರು 5-6 ಜಾನುವಾರುಗಳನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಜೊತೆಗೆ ಜನರನ್ನು ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡಿರುವಂಥದ್ದು. ಆದರೆ ದುರಾದೃಷ್ಟ ಅಂತಂದರೆ ಅವುಗಳಿಗೆ ಮೇವಿನ ವ್ಯವಸ್ಥೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಜನರಿಗೆ ಇಲ್ಲಿ ಅನ್ನ ಸಾಂಬಾರನ್ನು ಕೊಡ್ತಾ ಇದ್ದಾರೆ. ಇರೋದಕ್ಕೆ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರ ಅಂತ ಒಂದು ಸ್ಥಳಾಂತರ ಮಾಡಿ ಇಲ್ಲಿಗೆ ತಂದಿಟ್ಟಿದ್ದಾರೆ. ಆದರೆ ಈಗ ಜನರಿಗೆ ಆ ಊಟವನ್ನು ಕೊಡ್ತಾ ಇರುವಂಥ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ಮಾತನಾಡೋದಕ್ಕೆ ನನ್ನ ಜೊತೆಗೆ ಇವತ್ತು ದೇವನಗಾಂವದ ಗ್ರಾಮಸ್ಥರು ಇಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಯಾವ ಒಂದು ಸ್ಥಿತಿ ಇದೆ ಇಲ್ಲಿ ಮತ್ತು ಏನು ನಡೀತಾ ಇದೆ, ಕಾಳಜಿ ಕೇಂದ್ರಗಳಲ್ಲಿ ವ್ಯವಸ್ಥೆ ಸಮರ್ಪಕವಾಗಿ ಇದೆಯಾ ಅಂತ ಕೇಳೋಣ. ಅಜ್ಜಿ, ಈಗ ನೀವು ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಕಾಳಜಿ ಕೇಂದ್ರದಲ್ಲಿ ಎಷ್ಟು ದನಗಳನ್ನು ತಂದಿದ್ದಾರೆ ಮತ್ತು ವ್ಯವಸ್ಥೆ ಸರಿಯಾಗಿ ಆಗ್ತಾ ಇದೆಯಾ ಅಂತ? ಊಟ ಸರಿ ಅದ ರೀ. ದನ ಕರ ಉಪ್ಪಸ್ ರೀ. ನಮ್ಗೆ ಮನೆ ಇಲ್ರಿ ಇರ್ಲಾಕ್ರಿ. ನಮ್ಗೆ ಒಟ್ಟು 3 ಎಕರೆ ಹೊಲ ನೀರು ಜಮ್ರೆ ಆಗ್ಯದ ರೀ. ನಾವು ಬಂದಿಲ್ಲಿ ಕೂತಿದ್ರೆ 3 ದಿನ ಆಯ್ತು ರೀ. ನಮ್ಮ ದನಗಳಿಗಂಕರ ಯಾರು ಹುಲ್ಲು ಕೊಡಲ್ರಿ, ಯಾರು ಮೇವು ಕೊಡಲ್ರಿ. ಈ ಎಲ್ಲ ಹರ್ಕೊಂಡು ಹೋಗ್ಯದ್ರಿ ಬಳಿಮಿ ರೀ. ಎಲ್ಲ ಊಟಗಾರ ಜನ ಹ್ಯಾಂಗ ಮಾಡ್ಬೇಕು ಹೇಳ್ರಿ ಸರ್ ಮ್ಯಾಗಿನವ್ರಿ. ಮೇವು ನೀಲ್ರಿ, ಹೊಟ್ಟೆ ಊಟ ಹರ್ಕೊಂಡು ಹೋಗ್ಯವ್ರಿ ಎಲ್ಲರಿ ಬಣಿಮಿನೇ ರೀ. ಎಲ್ಲಕ್ಕೆ ರೀ ಸುಮ್ಮನೆ ಆಸರಿ ಮಂತ್ ಏನ್ರ ಕೊಟ್ರ ಮೆಕ್ಕೆಜೋಳ ರೀ, ಪಟ್ಟ ಅಂತ ಏನ್ರ ಕೊಟ್ರ ದನಗಳು 4 ದಿನ ಬದುಕ್ತಾವ್ರಿ. ಇರ್ಲಿಕ್ಕೆ ನಾವು ಹೊಳಿಗೆ ಹೋಗ್ತೇವ್ರಿ, ಎಲ್ಲ ಉಸು ಮುಂದೆ ಕೂಡಿ ಹೊಳಿಗೆ ಹೋಗ್ತೇವ್ರಿ. ನಾವು ಹೊಲ್ದಂತ ತರ್ತೇವ್ರಿ. ಹೊಲ್ದಾಗೆ ನೀರು ನಿಂತು ಬಿಟ್ಟಾವ್ರಿ. ಇಲ್ಲಿ ತರ್ಬೇಕನ ರೀ, ಯಾರ್ದಾಗ ತರಪ್ರಿ ಇಲ್ಲ ಈಗ. ಹಳ್ಳಿನೇ ಪೂರ 3 ಎಕರೆ ಹೊಲ ನೀರಾಗ ನಿಂತು ಬಿಟ್ಟದ್ರಿ. ಒಟ್ಟೆ ನೀರು ಸರಿಯಾಗ್ಯಾವ್ರಿ. ಮಂದ್ಯಾಗ ಕೊಯ್ದು ಕೊಟ್ಟಾರ್ರಿ ಅವರು. ನಮ್ಮ ಹೊಲ್ದಾಗ ನಾವು ಕೊಯ್ಕೊಂಬರ್ತೇವ್ರಿ. ಏನಿಲ್ಲ ನೋಡ್ರಿ ಒಟ್ಟು ದನಗಳು ಮೇವಿನ ಇಲ್ಲ. ಏನ್ರ ಮೆಕ್ಕೆಜೋಳ ಅಂತ ಕೊಟ್ರ ದನಗಳು ಹಾಕ್ತೀವ್ರಿ. ಇಲ್ಲಿ ಮತ್ತೊಬ್ಬರು ಬಾಲಕಿ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಹೋಗಿ ತಾವು ಮೇವನ್ನು ತರಬೇಕು ಅನ್ನೋಂಥ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಬನ್ನಿ ಅವಳನ್ನ ಮಾತಾಡ್ಸೋಣ. ಹೇಳಮ್ಮ, ಈಗ ಎಲ್ಲಿ ಹೋಗಿ ಮೇವು ತರ್ತಾ ಇದ್ದೀರಿ? ಏನು ಬೊಮ್ಮನದಾರಿಗೆ ಹೋಗಿ ಮೇವು ತೊಗೊಬರ್ತಾರೆ. ದೂರ ನೆತ್ತಿ ಬ್ಯಾನ್ ಅಂತಂದ್ರೆ ಹಸುವಿಗೆ ಏನು ಮೇವೇ ಇಲ್ಲ ಅಂತ ಹೇಳ್ತಾರೆ. ಮುತ್ತ ತಿರ್ಕೊಂಡು 4 ತಿಂಗಳು 5 ತಿಂಗಳು ಐತಿ. ಮುತ್ತ ತಿರ್ಕೊಂಡು ಅದಕ್ಕೆ ಮೇವು ಏನು ಕೊಡೋರಿ, ಮೇವು ಬೇಕು ನಮಗೆ. ಈಗ ಮೇವಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಸರಿಯಾಗಿ ಆಗ್ತಿರಲ್ರಿ. ಒಟ್ಟು ಮೇವು ಏನೇ ಇಲ್ರಿ. ಏನೋ ಮೇವು ಅಂಬ ಅಂತಾರೆ, ಬಾ ಅಂತಾರೆ. ಮೇವು ಏನಿಲ್ಲ ರೀ. ಮುತ್ತ ತಿರ್ಕೊಂಡು 4 ತಿಂಗಳು ಊಟ ಕೊಡ್ತಾರೆ ನಮ್ಮ ಮನೆ. ಆದ್ರೆ ನಮ್ಮ ಆಯಾರು ಅವ್ರ ಮಗಳನ್ನ ರೀ. ಅದಕ್ಕೆ ಮಂಜಾರ ಮುತ್ತ ಸರಿ ಹೋಗ್ಯಾರ ದಿನ ಬಲ್ಲಗತ್ತೀನಿ ರೀ. ನಮ್ಮ ಮನೆ ಆದ್ರೆ ಬೇಕಂಗೆ ಅವ್ರ ಮನೆ ಇಲ್ರಿ. ಅದಕ್ಕೆ ನಾವು ಅವ್ರ ಮನೆ ಬಿದ್ದತ್ತು. ಮನೆ ಮಳೆ ಬಂದ್ರಿ, ಒಟ್ಟು ಜಾರಿ ಬಿದ್ದರು. ಅವ್ರ ಮನೆ ಉಳ್ಳಕ್ಕೇನೇ ಇಲ್ರಿ. ಮುತ್ತ ತಿರ್ಕೊಂಡು 4 ತಿಂಗಳು ಆಯ್ತು ರೀ. ಅದಕ್ಕೆ ನಮ್ಮ ಇದು ಬಾಳ್ಬೇಕಂತ ಹೇಳ್ತಾರೆ.
ಇದು ಇಲ್ಲಿನ ಒಂದು ಪುಟಾಣಿ ಬಾಲಕಿ ಹೇಳ್ತಾ ಇರುವಂಥದ್ದು. ಸರ್ಕಾರ ಎಲ್ಲೋ ಒಂದು ಕಡೆ ಜನರಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದೆ, ಊಟದ ವ್ಯವಸ್ಥೆಯನ್ನು ಮಾಡಿದೆ, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದೆ, ಆದರೆ ಮೂಕ ಜಾನುವಾರುಗಳಿಗೆ ಮೇವನ್ನು ಒದಗಿಸ್ತಾ ಇಲ್ಲ. ಹೀಗಾಗಿ ಪರದಾಡುವ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ಹೋಗಿ ಮೇವನ್ನು ತರುವಂಥ ಪರಿಸ್ಥಿತಿ ಅಂತ ಅವರು ಹೇಳ್ತಾ ಇರುವಂಥದ್ದು. ಬನ್ನಿ ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸೋಣ. ಏನು ಒಂದು ಪರಿಸ್ಥಿತಿ ಇದೆ ಮತ್ತು ಶಾಶ್ವತ ಸ್ಥಳಾಂತರ, ಶಾಶ್ವತ ಪುನರ್ವಸತಿಗಾಗಿ ಏನು ಒತ್ತಾಯ ಮಾಡ್ತಾಯಿದ್ರಿ ಏನು ಅಂತ? ಏನೂ ಇಲ್ಲ, ಎಲ್ಲ ಕಡೆ ಹೇಳಿದ್ರು ಒಂದೇ ಅಲ್ರಿ. ನಮ್ಮ ದನಗಳಿಗೆ ಒಂದು ಬೇಕು, ನಮ್ಗೊಂದು ಇರೋ ಬೇಕೇ ಬೇಕು, ಅದು ಜಾಗನೇ ಬೇಕು ನಮ್ಗೆ ಅಷ್ಟೇ. ಹಾಂ ಅಷ್ಟೇ. ಪ್ರಾಣಿಗಳು ನಾವೆಲ್ಲ ಹೇಳ್ಕೊತೀವಿ ಏನಲ್ಲ, ಆ ಪ್ರಾಣಿಗಳೇನು ಹೇಳ್ಕೋಬೇಕು, ಹೇಳ್ಕೊಕ್ಕಾಗಲ್ಲ. ಅದಕ್ಕೆ ನಮಗೆಲ್ಲ ಜಾಗ ಬೇಕು. ಈಗ ಇರೋದೆಲ್ಲ ಮನೆ ಅಂತೂ ಬಿದ್ದೋಗೈತೆ ಮಳೆಗೆ. ಆಮೇಲೆ ಗೋಧಿ ಎಲ್ಲ ಪ್ರಾಣಿಗಳಿಗೆ ಇರ್ಬೇಕಂದ್ರೆ ಗೋಧಿ ನೀರೆಲ್ಲ ಇದಾಗ್ಬಿಟ್ಟು ಒಂಥರ ಆಗ್ಬಿಟ್ಟೆ, ಇಡೋಕ್ಕೆ ನಮಗೂ ಅನಿಸ್ತಾ ಇಲ್ಲ. ಎಲ್ಲ ಗೋಧಿಗಳೆಲ್ಲ ಜಮೀನುಗಳು ಹೋಗಿದೆ, ಜಮೀನುಗಳು. ಹಂಗಾಗಿ ನಮಗೊಂದು ವ್ಯವಸ್ಥೆ ಬೇಕು ಅಂತ ಕೇಳ್ತಾ ಇದ್ವಿ. ಬಟ್ ಅವು ಕೊಡಲಿಲ್ಲ ಅಂದರೆ ನಾವು ಸತ್ತೋಗೋದು ಒಂದೇ. ಭೀಮಾ ನದಿಯ ಪ್ರವಾಹದಲ್ಲಿ ಸಿಲುಕಿದ ಅಧಿಕಾರಿಗಳು. ಪ್ರವಾಹದಲ್ಲಿ ಕೆಟ್ಟು ನಿಂತ ಸರ್ಕಾರಿ ಅಧಿಕಾರಿಗಳ ವಾಹನ. ಭೀಮಾ ತೀರದಲ್ಲಿ ಉಂಟಾಗಿರೋ ಪ್ರವಾಹದ ಬಿಸಿ ಈ ಬಾರಿ ಸರ್ಕಾರಿ ಅಧಿಕಾರಿಗಳಿಗೂ ತಟ್ಟಿದೆ. ಪ್ರವಾಹಕ್ಕೆ ತುತ್ತಾಗಿರೋ ಗ್ರಾಮಗಳ ಜನರ ಬೇಕು ಬೇಡಗಳನ್ನ ಕೇಳಲು ಆಗಮಿಸುತ್ತಿದ್ದ ಅಧಿಕಾರಿಗಳು ಪ್ರವಾಹದ ನೀರಲ್ಲಿ ಸಿಲುಕಿದ್ರು. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಪ್ರಯಾಣಿಸುತ್ತಿದ್ದ ವಾಹನವೇ ಪ್ರವಾಹದ ನೀರಲ್ಲಿ ಕೆಟ್ಟು ನಿಂತಿತ್ತು. ಬಳಿಕ ಗ್ರಾಮಸ್ಥರ ಸಹಾಯದಿಂದ ಅಧಿಕಾರಿಗಳು ಪ್ರವಾಹದಿಂದ ಪಾರಾಗಿದ್ದಾರೆ. ಪ್ರತಿ ವರ್ಷ ಪ್ರವಾಹ ಬಂದಾಗಲೂ ಸರ್ಕಾರಿ ಶಾಲೆಯೇ ಗತಿ. ಈಗಲಾದರೂ ನಮಗೆ ಪರಿಹಾರ ಒದಗಿಸಿ ಎಂದ ಗ್ರಾಮಸ್ಥರು. ವಿಜಯಪುರ ಜಿಲ್ಲೆಯ ಕುಮಸಗಿ ಗ್ರಾಮಸ್ಥರ ಬವಣೆ ಹೇಳತೀರದಾಗಿದೆ. ಕುಮಸಗಿ ಗ್ರಾಮದ ಬಹುತೇಕ ಜನರು ಕೂಲಿ ನಾಲಿ ಮಾಡಿ ಜೀವನ ನಡೆಸುತ್ತಾರೆ. ಅವರದ್ದೇ ಆದ ಜಮೀನಿಲ್ಲ. ಪ್ರತಿ ವರ್ಷ ಮಳೆ ಬಂದಾಗಲೂ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯುತ್ತಾರೆ. ಪ್ರತಿ ವರ್ಷ ಮಕ್ಕಳು, ವಯೋವೃದ್ಧರು ಸೇರಿ ಮನೆ ಮಂದಿಯೆಲ್ಲ ಇಲ್ಲೇ ಇರಬೇಕು. ಹೀಗಾಗಿ ನಮಗೆ ಶಾಶ್ವತ ವ್ಯವಸ್ಥೆ ಕಲ್ಪಿಸಿ ಅಂತ ಕುಮಸಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾವು ಇವತ್ತಿನ ದಿನ ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಒಳಗಾಗಿರುವಂಥ ಆಲ್ಮೇಲ್ ತಾಲೂಕಿನ ಕುಮಸ್ಗಿ ಗ್ರಾಮದಲ್ಲಿದ್ದೀವಿ. ಏನು ನೋಡ್ತಾ ಇದ್ದೀವಿ, ನನ್ನ ಒಂದು ಹಿಂಭಾಗದಲ್ಲಿ ಇರುವಂಥ ಜನರು ಈಗ ಪ್ರವಾಹ ಪೀಡಿತರು ಅಂತ ಹೇಳ್ಬೋದು. ಪ್ರವಾಹದಿಂದ ಬಾಧಿತರಾಗಿರುವಂಥ ಸುಮಾರು 28 ಕುಟುಂಬಗಳ 142 ಜನರನ್ನು ಈ ಒಂದು ಕುಮಸ್ಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸ್ಥಳಾಂತರಿಸಲಾಗಿದೆ. ಏನು ಒಂದು ಈ ಕಾಳಜಿ ಕೇಂದ್ರ ಅಂತ ಇದೆ, ಈ ಒಂದು ಕಾಳಜಿ ಕೇಂದ್ರದಲ್ಲಿ ಏನು ಈಗ ಪ್ರವಾಹದ ಸಂತ್ರಸ್ತರಿದ್ದಾರೆ, ಅವರು ಏನೆಲ್ಲ ಸಫರ್ ಆಗ್ತಾ ಇದ್ದಾರೆ, ಅವರು ಏನೆಲ್ಲ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಮಾತನಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋ ಹಾಗೆ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋ ಹಾಗೆ ಏನು ಹೆಣ್ಮಕ್ಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ. ಈ ಒಂದು ಮಕ್ಕಳ ಒಂದು ಪರಿಸ್ಥಿತಿ ಈಗ ತೀರಾನೇ ಹದಗೆಟ್ಟಿರುವಂಥದ್ದು. ಯಾಕಂತಂದರೆ ಮನೆಗಳಾಗಿರ್ಬೋದು, ಅವರ ಜಮೀನಾಗಿರ್ಬೋದು, ಒಂದು ಪ್ರವಾಹದ ನೀರಿನಿಂದಾಗಿ ಬಾಧಿತರಾಗಿರುವಂಥದ್ದು. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ, ಯಾವ ಒಂದು ವ್ಯವಸ್ಥೆ ಇದೆ, ಏನೆಲ್ಲ ಇದೆ ಇಲ್ಲಿ ಅಂಥೇಳಿ. ಅಮ್ಮ, ಈಗ ಪ್ರತಿ ವರ್ಷ ಕೂಡ ಮಳೆ ಬರ್ತದೆ. ಮಳೆ ಬಂದಾಗ ನಿಮ್ಮ ಪರಿಸ್ಥಿತಿ ಏನಿರ್ತದೆ? ಮಳೆ ಬಂದ ಬಳಕ ಭಾಳ ಕಠಿಣ ಇರ್ತದೆ ನಮ್ಮ ಪರಿಸ್ಥಿತಿ ರೀ. ಹೊಳಿ ಒಂದು ಅದ್ರಾಗ ಮಳೆ ಬಂದ್ರೆ ಬರಲಿಕ್ಕೆ ಹೊಳಿ ಒಂದು ಬಂದು ಹೋಗಿ ನಮಗೆ ಭಾಳ ಹೈರಾಣ ಆಗ್ತದೆ ರೀ. ನಾವು ದುಡಿತನ ನಮಗೆ ಹೊಟ್ಟೆ ತುಂಬಲ್ಲ. ಹೆಣ್ಮಕ್ಳು ಗಂಡಾಳಕ್ಕೆ ಹೋಲ್ತಿ ನಮಗೇನು ನೌಕರಿ ಇಲ್ಲ, ಏನೇ ಇಲ್ಲ, ಬರೀ ದುಡಿಯೋದು ತಿನ್ನೋದು. ಅದೇ ಹೊಲ ಎಲ್ಲ ಏನಿಲ್ಲ ರೀ. ಇದಿಟ್ಟು ಜಾಗನೂ ಹೋಗ್ಲಾಕತ್ತದ, ಇದ್ದಿಟ್ಟು ಮಾಡ್ಕೊಂಡು ತಿನ್ನೋದೂ ಹೋಗ್ಲಾಕತ್ತದ. ವರ್ಷ ಅಂದ್ರೆ ಇಟ್ಟೆ ಅಂದ್ರೆ ಹ್ಯಾಂಗ್ರಿ ಸರ್? ಈಗ ಪ್ರತಿ ವರ್ಷ ಕೂಡ ಮಳೆ ಬರ್ತದೆ, ನಿಮ್ಮನ್ನು ಸ್ಥಳಾಂತರ ಮಾಡ್ತಾರೆ, ಶಾಶ್ವತ ಪರಿಹಾರ ಕೊಟ್ಟಿದ್ದಾರೆ. ಶಾಶ್ವತ ಪರಿಹಾರ ನಮಗೆ ಜಾಗ ಇಟ್ಟು ಕೊಡ್ಲಿರಿ. ಹಾಗೆಯೇ ಈಗ ನಮ್ಮ ಜೊತೆಗೆ ಮತ್ತೆ ಬೇರೆ ಬೇರೆ ಫಲಾನುಭವಿಗಳಿದ್ದಾರೆ, ಸಂತ್ರಸ್ತರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹೇಳಮ್ಮ, ಏನೆಲ್ಲ ತಮ್ಮ ಒಂದು ಕಷ್ಟಗಳಿದ್ದಾವೆ, ಏನು ಅನುಭವಿಸ್ತಾ ಇದ್ದೀವಿ? ವರ್ಷ ಹೊಳೆ ಬರ್ತಾವ್ರಿ, ಹೊಳೆ ಬರ್ತದ್ರಿ. ಹೊಳೆ ಬಂದ್ರು ನಾವು ಹೊಳೆ ಬಿಡೋದ್ರಿ, ಮನೆ ನೀರು ಹೊಕ್ಕನ ಬಿಡೋದು, ಇಲ್ಲಿ ಬಂದು ಸಾಲ್ಯಾಗ ಬೀಳೋದ್ರಿ, ಮಕ್ಕಳು ಮರಿ ತೊಗೊಂಡು. ಆದ್ರೆ ದುಡಿದು ತಿನ್ಬೇಕಂದ್ರೆ ಏನು ಇಲ್ಲಿ ಪರಿಹಾರ ಮಾಡ್ತಾರೆ, ಸಣ್ಣ ಸಾರು ಹಾಕ್ತಾರೆ ಇಟ್ಟು ಹೊಟ್ಟಿಗೆ ರೀ, ಅದು ತಿನ್ನೋದು ಕುಂದ್ರೋದು. ಹಾಂ ರೀ, ಹೊಲ ಇಲ್ಲ, ಮನೆ ಇಲ್ಲ, ನಾವು ದುಡಿಬೇಕು, ನಾವು ತಿನ್ನಬೇಕು. ಅದು ದುಡಿಮೆನೂ ಬಂದೈತಂದ್ರೆ ನಮ್ಮದು ಪರಿಸ್ಥಿತಿ ಹೆಂಗೆ ಆಗ್ತದೆ ರೀ? ಹಾಂ ರೀ, ಈಗ ನಮಗೆ ಎಲ್ಲರೇ ಇಷ್ಟು ಜಾಗ ಪರಿವಾರ ಮಾಡ್ರಂತೀವಿ ರೀ. ವರ್ಷ ಬರ್ತಾರೆ ರೀ, ವರ್ಷ ಇಷ್ಟು ಅನ್ನದನ್ನ ಮಾಡಿ ಹೋಗ್ತಾರೆ ರೀ. ಆಯ್ತು ಮಾಡ್ತೀವಿ ಅಂತಾರೆ, ಆ ಕಡೆ ಹೋಗಿ ಬಿಡೋದ್ರಿ, ಮಾಡೋದಿಲ್ಲ ಬಿಡೋದಿಲ್ಲ ರೀ. ಇದು ಇಲ್ಲಿನ ಒಂದು ಪ್ರವಾಹ ಸಂತ್ರಸ್ತರು ಹೇಳ್ತಾ ಇರುವಂಥದ್ದು. ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಬಾಧಿತರಾಗ್ತಾ ಇದ್ದೀವಿ, ನಮಗೆ ಸಂಕಷ್ಟ ಎದುರಾಗ್ತಿದೆ, ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ಓಟಿಗಾಗಿ ಮಾತ್ರ ಬೇಕಾ, ಕಷ್ಟಕ್ಕೆ ಸ್ಪಂದಿಸೋದೇ ಇಲ್ವಾ? ಜನಪ್ರತಿನಿಧಿಗಳ ವಿರುದ್ಧ ರಾಯಚೂರು ಜನರ ತೀವ್ರ ಆಕ್ರೋಶ. ಭೀಮಾ ನದಿಗೆ ಹೆಚ್ಚುವರಿ ನೀರು ಬಿಟ್ಟಿರೋದ್ರಿಂದ ಕೇವಲ ಭೀಮಾ ತೀರದಲ್ಲಿ ಮಾತ್ರವೇ ಅಲ್ಲ, ಕೃಷ್ಣಾ ನದಿಯಲ್ಲೂ ಪ್ರವಾಹ ಸೃಷ್ಟಿಯಾಗಿದೆ. ರಾಯಚೂರು ಜಿಲ್ಲೆಯ
ಕೊರ್ವಿಹಾಳ ಗ್ರಾಮದಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿದಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನೊಂದು ತಿಂಗಳು ಕಳೆದಿದ್ರೆ ಬೆಳೆ ಕೈಗೆ ಬರ್ತಿತ್ತು. ಈಗ ನೋಡಿದ್ರೆ ಪ್ರವಾಹ ಸೃಷ್ಟಿಯಾಗಿದೆ. ನಮ್ಮ ಕಷ್ಟ ಕೇಳೋರು ಯಾರು? ಓಟಿಗಾಗಿ ಮಾತ್ರ ನಾವು ಬೇಕಾ? ನಮ್ಮ ಕಷ್ಟಕ್ಕೆ ಸ್ಪಂದಿಸೋರೇ ಇಲ್ವಾ ಅಂತ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಏನೋ ಇಂಥ ಕಡೆ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಒಂದು ವಿಸಿಟ್ ಮಾಡಿ ಆ ರೈತರ ತಮ್ಮ ಅಳಲನ್ನು ಕೂಡ ಕೇಳದೆ ಇವತ್ತು ನಿರ್ಲಕ್ಷ್ಯ ವಹಿಸಿರುವಂಥದ್ದು, ಸಾಕಷ್ಟು ರೈತರ ಆಕ್ರೋಶ ಕೂಡ ಎದುರಾಗಿರುವಂಥದ್ದು. ಏನು ಇವಾಗಷ್ಟೇ ತನ ನಾವು ಅಲ್ಲಿ ರೈತರನ್ನ ನೋಡ್ತಾ ಇರ್ಬೋದು, ಏನು ನೀರಲ್ಲಿ ಕೂಡ ಒಂದು ಸೊಂಟದ ಮಟ್ಟದಲ್ಲಿ ಕೂಡ ನೀರು ಗದ್ದೆಯಲ್ಲಿ ನಿಂತಿರುವಂಥದ್ದು. ಇದರಿಂದಾಗಿ ತೆನೆ ಕಟ್ಟಿದಂಥ ಏನು ಭತ್ತದ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಫಸಲು ಕೂಡ ಬರುವುದಿಲ್ಲ. ನಾವು ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಭತ್ತದ ಬೆಳೆಯನ್ನು ಕೂಡ ಬೆಳೆಯಲು ಮುಂದಾಗಿದ್ವಿ. ಅಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಜಲವೃತ್ತಾದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇದರಿಂದ ರೈತರು ಕೂಡ ತಮ್ಮ ಅಳಲನ್ನು ಕೂಡ ತೊಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ಎಷ್ಟು ಎಕರೆ ಭತ್ತದ ಬೆಳೆ ಹಾಳಾಗಿದೆ, ಯಾವೆಲ್ಲ ರೀತಿಯ ಸಮಸ್ಯೆ ಆಗ್ತಾ ಇದೆ ಸರ್ ಅಂತ? ಇಲ್ಲಿ ಸುಮಾರು 1200 ಎಕರೆ ನಮ್ಮ ಗ್ರಾಮದಲ್ಲಿ, ಇನ್ನೂ ಹಲವು ಈ ಪ್ರಾಂತದಲ್ಲಿ ಬರೋಂಥ ಹಳ್ಳಿಗಳ ಪಾಡೂ ಇದೇ ಆಗಿದೆ. ಇದರಲ್ಲಿ ಆಗ್ತತ್ತ ಈ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಸ್ಥಳೀಯ ಶಾಸಕರಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ನಮ್ಮ ಕಷ್ಟ ನಷ್ಟಗಳಿಗೆ ಯಾರೂ ಬೆಲೆನೇ ಕೊಡ್ತಾ ಇಲ್ಲ. ನಮ್ಗೆ ಆದಂಥ ತೊಂದರೆಗಳು ಜೀವ ಲೆಕ್ಕ ಹಿಡಿದೇ ನಾವು ಹಗಲು ರಾತ್ರಿ ಶ್ರಮ ವಹಿಸಿ ಬೆಳೆದಂಥ ಬೆಳೆನೂ ನಮಗೆ ಈ ಥರ ಹಾನಿಗೆ ಒಳಗಾದರೆ ನಮ್ಮ ಪರಿಸ್ಥಿತಿ ಇನ್ನು ಯಾರಿಗೆ ಹೇಳ್ಕೋಬೇಕು ಸರ್? ನಾವು ಇವಾಗ ನಮ್ಮ ಕಷ್ಟ ಏನಪ್ಪ ಅಂದರೆ ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ಬೆಳೆ ನಮ್ಮ ಕೈ ಬರ್ತದೆ, ನಮ್ಮ ಜೀವನ ಏನೋ ರೂಪಿಸ್ಕೊಳ್ಬೇಕು ಅಂಥೇಳಿ ಸಾಕಷ್ಟು ಕನಸು ಕಂಡಿದ್ವಿ. ಆದರೆ ಈ ಥರ ನಮ್ಮ ಕಷ್ಟಕ್ಕೂ ಪ್ರಕೃತಿ ನಮ್ಮನ್ನು ಈ ಥರ ಧೋರಣೆ ಮಾಡ್ತದೆ. ಆದ್ರೂ ಇದನ್ನು ನಾವು ಭಾಳ ಘೋರಣೆ ಖಂಡಿಸ್ತೀವಿ. ಈ ಸರ್ಕಾರ ನಮ್ಗೆ ಈ ಶಾಶ್ವತ ಪರಿಹಾರ ಆಗ್ರಹಿಸ್ತೀವಿ. ಇದಕ್ಕೆ ಇವಾಗ ಏನು ಏಕಾಏಕಿ ನೀರು ಬಂದಿಂತ ನೀರಿನಲ್ಲಿ 5 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಿರುವಂಥದ್ದು. ಇವಾಗ ಸರಿಸುಮಾರು ಯಾಕಂದರೆ ಮೋಟ್ರುಗಳು ಇರುತ್ತೆ, ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೇನೆ, ಇವತ್ತು ನೀವು ಬೆಳೆ ಬೆಳೆದಿರ್ತೀರಿ, ಯಾವುದೇ ಒಂದು ಮಾಹಿತಿ ಇಲ್ಲದೇ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಏನು ಕೇಳ್ಕೊಂತೀರಿ ಸರ್ಕಾರಕ್ಕೆ? ಇದಕ್ಕೆ ನೀವು ಹೇಳಿದ ಪ್ರಕಾರ ನಮ್ಗೆ ಯಾವುದೇ ಇಲ್ಲಿ ಮಾಹಿತಿ ಇಲ್ಲ. ಈ ಪ್ರಮಾಣದಲ್ಲಿ ನೀರು ಬರುತ್ತೆ ಮಾಡ್ತೀವಿ. ನಿನ್ನೆ ನಾವು ಮೋಟ್ರ್ ಕಿತ್ತಂತ ಹೋದೊಂದು ಸಂದರ್ಭದಲ್ಲಿ ನಮ್ಮ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಯಿತು. ಈಗ ನಾವು 4-5 ಜನ ಹೋಗಿದ್ದೀವಿ. ಅಲ್ಲಿ ಮೊಸಳೆಗಳಾಗಿರ್ಬೋದು, ಕರೆಂಟ್ಲಿಂತ ಈ ಜಸ್ಕಾಮ್ದವ್ರು ನೀರು ಕರೆಂಟು ನಾವು ಪಂಪ್ಸೆಟ್ ಕಿತ್ತಬೇಕಾದ್ರೆ ನಮ್ಮ ಜೀವನ ನಮ್ದಲ್ಲ ಅಂತೇ ಹೋಗ್ಬೇಕಾಗ್ತದೆ. ನಂಬ್ಕೊಂಡಂಥ ಕುಟುಂಬ ಆಗಲಿ ಆಧಾರಿತ ನಾವು ಇಲ್ಲಿ ರೈತರೇ. ಆ ಜಮೀನಿಗೆ ನಾವು ಬಂದಂಥ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಸೆಕ್ಯೂರಿಟಿ ಎಂಬುದು ಇರೋಂಗಿಲ್ಲ. ಆದಂಥ ಸಂದರ್ಭದಲ್ಲಿ ಆದ್ರೂ ಇವರು ಮಾಹಿತಿನೂ ನಮಗೆ ಕೊಡ್ತಾ ಇಲ್ಲ. ಈ ಪ್ರಮಾಣದಲ್ಲಿ ನೀರು ಬರುತ್ತೆ, ಈ ಪ್ರಮಾಣದಲ್ಲಿ ಇಲ್ಲ ಅಂತೇಳಿ ಅಧಿಕಾರಿಗಳು ನಮ್ಮ ಯಾವುದಕ್ಕೂ ಗಮನನೇ ತರಲ್ಲ. ಇವಾಗ ಇಲ್ಲಿವರೆಗೂ ಒಂದು 3-4 ದಿನದಿಂದ ಕಷ್ಟಪಡ್ತಾ ಇದ್ದೀರಿ, ನೀವು ಬಂದು ವಿಸಿಟ್ ಮಾಡಿದ್ರೆ ಏನಾದರೂ ಮಾತಾಡಿದ್ರ ಅಂತ? ಮಲ್ತಾಯಿ ಧೋರಣೆ ಸರ್. ನಾವು ಓಟಿಗೆ ಮಾತ್ರ ಬೇಕು, ಜನರ ಕಷ್ಟ ನಷ್ಟಗಳು ಅವ್ರಿಗೇನು ಬೇಕಾಗಿಲ್ಲ. ನಾವು ಏನು ಇದ್ರೆ ಓಟ್ ಬಂದಾಗ ಎಲೆಕ್ಷನ್ ಮೂಮೆಂಟ್ನಲ್ಲಿ ಆದರೆ ಎಲ್ಲರೂ ಕಾಣಿಸ್ತೀವಿ. ನಮ್ಮ ಕಷ್ಟ ನಷ್ಟಗಳಿಗೆ ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ. ನಾವು ಇದೀವಂಬುದನ್ನು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಇಲ್ಲಿರುವಂಥ ರೈತರ ಮಾತಾಗಿರುವಂಥದ್ದು ಏನು, ಇವತ್ತಿನ ಅಧಿಕಾರಿಗಳು ಬರೀ ಕೇವಲ AC ರೂಮಲ್ಲಿ ಕುಂತು ಸಂಬಳ ತಗೊಳ್ಳೋದಕ್ಕಿಂತ ಇಂಥ ರೈತರ ಕಷ್ಟಗಳನ್ನು ಅಳಲನ್ನು ತೋಡ್ಕೊಂಡು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಭೇಟಿ ನೀಡಿ ಒಂದು ಸರ್ಕಾರಕ್ಕೆ ವರದಿ ನೀಡಿದರೆ ಅಲ್ಪ ಸ್ವಲ್ಪ ಆದರೂ ಕೂಡ ಅಂಥ ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ರೈತರ ಅಳಲಾಗಿರುವಂಥ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು. ಭೀಮಾ ನದಿಯ ಪ್ರವಾಹದಿಂದ ವಿಜಯಪುರ, ರಾಯಚೂರಿನ ಜೊತೆಗೆ ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿಯೂ ಜನಜೀವನ ಹೈರಾಣಾಗಿದೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯ ಮಂದರವಾಡ, ಫಿರೋಜಾಬಾದ್ ನಗರಗಳಲ್ಲಿ SDRF ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಜನರನ್ನ ರಕ್ಷಿಸಿದೆ. ಇದರ ನಡುವೆ ಬಿಜೆಪಿ ನಿಯೋಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅವಲೋಕಿಸಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಪ್ರವಾಹಕ್ಕೆ ತುತ್ತಾಗಿ ನಡುಗಡ್ಡೆಯಾದ ಹಲವು ಗ್ರಾಮಗಳು, ನೆರೆ ಪರಿಸ್ಥಿತಿಯಿಂದ ಹೈರಾಣಾದ ಕಲಬುರಗಿಯ ಜನರು. ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಕಲಬುರಗಿಗೂ ಪ್ರವಾಹದ ಹೊಡೆತ ತಟ್ಟಿದೆ. ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್, ಮಂದರವಾಡ ಸೇರಿದಂತೆ ಹಲವು ಗ್ರಾಮಗಳು ನಡುಗಡ್ಡೆಗಳಾಗಿವೆ. ಪ್ರವಾಹದಲ್ಲಿ ಸಿಲುಕಿರೋ ಜನರನ್ನ SDRF ತಂಡಗಳು ರಕ್ಷಣೆ ಮಾಡಿವೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿಗಳು SDRF ಸಿಬ್ಬಂದಿ ಜೀವದ ಹಂಗು ತೊರೆದು ಹೇಗೆ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹತ್ತಿರದಿಂದ ವರದಿ ಮಾಡಿದ್ದಾರೆ.
ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ನೀವೇ ನೋಡಿ. ನಾವು ಕಲಬುರಗಿಯ ಮಂದರವಾಡ ಗ್ರಾಮದಲ್ಲಿದ್ದೇವೆ. ಏನು ಮಂದರವಾಡ ಗ್ರಾಮವು ಸಂಪೂರ್ಣವಾಗಿ ನಡುಗಡ್ಡೆಯಾಗಿ ಮಾರ್ಪಟ್ಟಿರುವಂತದ್ದು. ಹೀಗಾಗಿ SDRF ತಂಡವು ಪ್ರವಾಹದಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಣೆಗೆ ಮುಂದಾಗಿರುವಂತದ್ದು. ಈ ಕುರಿತು ಮಾತಾಡೋದಕ್ಕೆ ನನ್ನ ಜೊತೆ ಸ್ವತಃ ಗ್ರಾಮಸ್ಥರಿದ್ದಾರೆ. ಯಾವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಅನ್ನುವಂತ ಕುರಿತು ಅವರೊಂದಿಗೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮ ಊರು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜಿಲ್ಲಾ ಮಂದರವಾಡ ಅಂತ ಹೇಳಿ ಸಂಪೂರ್ಣ ಮುಳುಗಡೆ ಆಗಿದೆ ಸರ್. ಎಂದೂ ಕಂಡಿರೋದಂತ ನೀರ್ ಬಂದ ಸರ್. 30 ವರ್ಷ ಆಯ್ತು ನಾ ಹುಟ್ಟಿ, ಇಂತ ನೀರೇ ಬಂದಿಲ್ಲ ಸರ್. ಪೂರಾ ಮುಳುಗಡೆ ಆಗ್ಯದ. ಪೊಲೀಸ್ ಇಲಾಖೆ ಮತ್ತು NDRF ಬಾಳ ನಮಗೆ ಹೆಲ್ಪ್ ಮಾಡ್ಲತ್ತಾರ ಸರ್. ಒಂದೇ ಬೋಟ್ ಅದ ಸರ್ಕಾರದಿಂದ, ಬಟ್ ಇನ್ನೊಂದ್ 2 ಬೋಟ್ ಬಿಡ್ಬೇಕು. 1000 ಜನಸಂಖ್ಯೆ ಅದಾರ ಊರೊಳಗ. ರೋಗಿಗಳರ, ದ್ವಾಮಿಗಳು ಹೆಚ್ಚಾಗ್ಯಾವ. ದನ ಮೇವಿಂದ ಬಾಳ ಹೇಳ ಹೊಂಟದ. ನಾವು ದನಗಳು ಸಾಕ್ಸಿವಿ, ಬಟ್ ಮೇವಿಂದ ವ್ಯವಸ್ಥೆ ಆಗ್ಬೇಕಲ್ಲಿ ಮೇಲ್ಗಡೆ ಹೊಸ ಊರುಗಡೆ ಸರ್. ಅದಕ್ಕೆ ಬಹಳ ನಮಗ ತೊಂದರೆ ಅದ. ಬಟ್ ಸರ್ಕಾರದವ್ರು ಸಪೋರ್ಟ್ ಮಾಡ್ಲತ್ತಾರ. ಇನ್ನೊಂದ್ ಸ್ವಲ್ಪ ಅಧಿಕಾರಿಗಳು ಜರ ಹೆಚ್ಚಿನ ಜನಸಂಖ್ಯೆ ಬೋಟ್ ಬಿಟ್ಟು ನಮ್ಗೆ ಹೆಲ್ಪ್ ಮಾಡ್ಬೇಕು ಸರ್. ದಯವಿಟ್ಟು ಸರ್, ಬಹಳ ಮುದುಕರು ಬಹಳ ಮಂದಿ ಊರಾಗ ಅವ್ರಿಗೆ ಹೊರಗೆ ಮಾಡೋದ ಸರ್. ದಯವಿಟ್ಟು ನಮ್ಗೆ ಧನ್ಯವಾದಗಳು. ಇದಿಷ್ಟು ಗ್ರಾಮಸ್ಥರ ಮಾತಾಡಿದ್ರೆ. ಇನ್ನು ಗ್ರಾಮಸ್ಥರನ್ನ ರಕ್ಷಣೆ ಮಾಡಲು ಫೀಲ್ಡ್ ಇಳಿದಿರುವಂತಹ SDRF ತಂಡದ ಇನ್ಸ್ಪೆಕ್ಟರ್ ಆದಂತಹ ಸಂಬರೀಶ್ ಅವರು ಇದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡ್ತಿರೋ ಅನ್ನೋ ಕುರಿತು ಅವರಿಂದಲೇ ತಿಳ್ಕೊಳ್ಳೋಣ. ಸರ್, ಈಗ ನೀವು ಎಷ್ಟು ದಿನದಿಂದ ಕಾರ್ಯಾಚರಣೆಗೆ ಇಳಿದಿದ್ರೆ, ಏನೆಲ್ಲ ಇಷ್ಟು ಜನರನ್ನ ರಕ್ಷಣೆ ಮಾಡಿದ್ದಾರೆ, ಎಷ್ಟು ಗ್ರಾಮಗಳಿಗೆ? ಕಳೆದ 3-4 ದಿನದಿಂದ ಧಾರಾಕಾರ ಮಳೆಯಿಂದ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಸುಮಾರು 80 ಹಳ್ಳಿ ನೀರಲ್ಲಿ ಮುಳುಗಡೆಯಾಗಿದೆ. ನಮ್ಮ ಮೇಲಧಿಕಾರಿಗಳ ಮಾರ್ಗದರ್ಶನ ಮತ್ತು ಜಿಲ್ಲಾಧಿಕಾರಿ ಮೇಡಮ್ ಅವರ ಆದೇಶದ ಮಾರ್ಗದರ್ಶನದ ಮುಖಾಂತರ ಸಹಕಾರದಿಂದ ನಮ್ಮ SDRF ಟೀಮ್ ಮತ್ತೆ ಅಗ್ನಿಶಾಮಕ ಇಲಾಖೆಯ ಕೋಆರ್ಡಿನೇಷನ್ ಇಂದ ಸುಮಾರು ಹಳ್ಳಿಗಳಲ್ಲಿರುವಂತಹ ಜನರನ್ನ ನಾವು ಸುರಕ್ಷಿತ ಸ್ಥಳಕ್ಕೆ ನಾವು ಸಾಗಾಟ ಮಾಡ್ತಾ ಇದ್ದೀವಿ. ಮೊನ್ನೆ ಕೂಡ ಇಲ್ಲಿ ಈ ಕೆಲವೊಂದು ಹಳ್ಳಿಗಳಲ್ಲಿ ನಾವು ಬಂದಾಗ ಕೆಲವು ಜನ ನಾವು ಇಲ್ಲೇ ಇರ್ತೀವಿ, ನೀರ್ ಕಡಿಮೆ ಆಗತ್ತೆ ಅಂತ ಹೇಳಿ ಕೆಲವು ಜನ ಬರದೇ ಅಲ್ಲೇ ಇದ್ದಿದ್ರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಇವತ್ತು ನಾವೆಲ್ಲ ಹೋಗಿ ಇನ್ನೂ ನೀರು ಜಾಸ್ತಿ ಬರುವಂತ ಸಾಧ್ಯತೆಗಳಿರ್ತದೆ ಅಂತ ಹೇಳಿ ಮನವರಿಕೆ ಮಾಡಿಸಿ ಅವರಿಗೆ ಸುರಕ್ಷಿತ ಸ್ಥಳಕ್ಕೆ ನಾವು ಕರೆದುಕೊಂಡು ಬಂದಿದ್ದೀವಿ. ಯಾವುದೇ ಇಲ್ಲಿಯ ಜನರಿಗೆ ನಾವು SDRF ಟೀಮ್ ಯಾವಾಗಲೂ ಸಿದ್ಧರಿರ್ತೀವಿ. 24 ಗಂಟೆ ಕೂಡ ಅವರ ಕರೆ ಬಂದ ತಕ್ಷಣ ನಾವು ಅವರ ರಕ್ಷಣಾ ಕಾರ್ಯಕ್ಕೆ ನಾವು ಸಿದ್ಧರಿರ್ತೀವಿ. ಅವರು ಸುರಕ್ಷಿತ ಸ್ಥಳಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ. ಇದಿಷ್ಟು ಗ್ರಾಮಸ್ಥರ ಹಾಗೂ SDRF ಸಿಬ್ಬಂದಿಗಳ ಮಾತಾಗಿರುವಂತದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಮುಳುಗಿದ ಸೇತುವೆ, ಬೀದರ್ ಶ್ರೀರಂಗಪಟ್ಟಣ ರಸ್ತೆ ಬಂದ್. 3 ದಿನಗಳಿಂದ ಆಹಾರವಿಲ್ಲದೆ ಲಾರಿ ಚಾಲಕರ ಪರದಾಟ. ಭೀಮಾ ನದಿಯ ಉಪನದಿ ಕಾಗಿಣಾ ನದಿಯಲ್ಲೂ ಪ್ರವಾಹ ಸೃಷ್ಟಿಯಾಗಿದೆ. ಪರಿಣಾಮ ಒಂದು ಸೇತುವೆ ಮುಳುಗಡೆಯಾಗಿದ್ದು ಬೀದರ್ ಶ್ರೀರಂಗಪಟ್ಟಣ ನಡುವಿನ ರಾಜ್ಯ ಹೆದ್ದಾರಿ ಬಂದಾಗಿದೆ. ಇದರ ಪರಿಣಾಮ ಹೆದ್ದಾರಿಯಲ್ಲಿ ಸಂಚಾರ ಮಾಡಬೇಕಿದ್ದ ಲಾರಿ ಚಾಲಕರು 3 ದಿನಗಳಿಂದ ಆಹಾರವಿಲ್ಲದೆ ಪರದಾಟ ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ನಗರವು ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಯಾದಗಿರಿಯ ವೀರಭದ್ರೇಶ್ವರ ಬಡಾವಣೆಯು ಸಂಪೂರ್ಣವಾಗಿ ಜಲಾವೃತವಾಗಿದೆ. ವೀರಭದ್ರೇಶ್ವರ ಬಡಾವಣೆಯಲ್ಲಿ ಸಾಕಷ್ಟು ಮನೆಗಳು ಕೂಡ ಈಗಲೇ ಜಲಾವೃತವಾಗಿದೆ. ಪ್ರಮುಖವಾಗಿ ಈಗ ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥ ಜನರು ಈಗಲೇ ಮನೆ ಬಿಟ್ಟು ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಜನರನ್ನು ಮನೆಯಲ್ಲಿ ಸಿಲುಕಿರುವಂಥ ಜನರನ್ನು ಕೂಡ SDRF ತಂಡವು ಕೂಡ ರಕ್ಷಣೆ ಮಾಡುವ ಕಾರ್ಯ ಮಾಡ್ತಾ ಇದೆ. ಬೋಟ್ ಮೂಲಕ ನಿನ್ನೆ ರಾತ್ರಿ ತಡರಾತ್ರಿಯಿಂದ ಕೂಡ ರಕ್ಷಣೆ ಕಾರ್ಯ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ 4 ಜನರನ್ನು ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಖುದ್ದು ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಏನಂತಕ್ಕನ್ನ ಅಮ್ಮ, ನಿಮ್ಮ ರಾತ್ರಿಯಿಂದ ಸಿಕ್ಕಾಕೊಂಡಿದ್ರಿ, ಈಗ ರಕ್ಷಣೆ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ನಾವು 2 ದಿನದಿಂದ ನೀರಲ್ಲಿ ಮೇಲೆ ಇದ್ದೀವಿ ಮೇಡಮ್. ನಾವು ಸಿಕ್ಕಾಕೊಂಡಿದ್ದೀವಿ. ಈಗ ನಮ್ಮನ್ನ ರಕ್ಷಣೆ ಮಾಡಿ ಹೊರಗಡೆ ತೊಗೊಂಬಂದಿದ್ದಾರೆ. ಮನೆಯಲ್ಲಿ ಏನು ಸಮಸ್ಯೆ ಎದುರಿಸಿರಿ ನೀವು? ಲೈಟ್ ಇಲ್ಲ, ನೀರಿಲ್ಲ, ಊಟ ಸರಿಗಿಲ್ಲ, ನಿದ್ರೆ ಇಲ್ಲ, ಎಲ್ಲ ಸಮಸ್ಯೆನೂ ನಾವು ಎದುರಿಸ್ತೀವಿ ಸರ್. SDRF ಟೀಮ್ದ ರಕ್ಷಣೆ ಮಾಡಿ ಅವರು ನಮ್ಗೆ ರಕ್ಷಣೆ ಕೊಟ್ಟಾರ ಸರ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಾರ ಸರ್. 2 ದಿನದಿಂದ ನಮಗೆ ಭಾಳ ಕಷ್ಟ ಆಗಿತ್ತು. ಕರೆಂಟ್ ಆಗಲಿ, ನೀರಾಗಲಿ, ಸದುಪಾಯ ಆಗಲಿ, ಸರಕು ಆಗಲಿ, ಪ್ರತಿಯೊಂದು ಆಗಲಿ 2 ದಿನದಿಂದ ಕಷ್ಟ ಆಗಿದ್ದಕ್ಕೋಸ್ಕರ 3 ದಿನ ಕ್ಲಿಯರ್ ಆಗ್ತಂದು ಕಂಡ್ರೆ ಈಗ ಸದ್ಯ ಕ್ಲಿಯರ್ ಆಗಲಿಲ್ಲ. ಆ ಕ್ಲಿಯರ್ ಆಗಲಿ ಅಂತ ಒಂದೇ ಉದ್ದೇಶದಿಂದ ನಮಗೂ SRDF ಅವರಿಂದ SDRF ತಂಡದಿಂದ ರಕ್ಷಣೆ ಮಾಡಿದ್ದಾರೆ. ಅವರಿಂದ ಕಡೆಯಿಂದ ನೀರಿಂದ ಆಚೆ ಬಂಧಿಸಿದ್ದೀವಿ. ಸದ್ಯಕ್ಕೆ ಸಣ್ಣ ಮಗು ತೊಗೊಂಡಿದ್ದೀರಿ, ಎಷ್ಟು ಸಮಸ್ಯೆ ಎದುರಿಸಿರಲ್ಲ? ಭಾಳ ಸಮಸ್ಯೆ ಸರ್. ಯಾಕಂದರೆ ಈಗ ಸದ್ಯ ಕರೆಂಟ್ ಇಲ್ಲ, ನೀರಿಲ್ಲ, ಸ್ನಾನ ಮಾಡೋಕ್ಕಿಲ್ಲ ಅಂದರೆ ಈಗ ಪ್ರತಿಯೊಂದು ಚರಂಡಿಗಾಗಲಿ ಪ್ರತಿಯೊಂದಾಗಲಿ ಸಮಸ್ಯೆ ಇರ್ತವೆ. ಅದರಾಗ ಚಿಕ್ಕ ಮಗು ಅಂದರೆ ಊಟಕ್ಕೆ ಭಾಳ ಸಮಸ್ಯೆ ಇರುತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕಾದ್ರೆ ಊಟದ ಸಮಸ್ಯೆ ಇರುತ್ತೆ. ಅದರಲ್ಲಿ ಕೂಡ ಕರೆಂಟ್ ಇಲ್ಲ ಅಂದರೆ ನೈಟ್ ಹೊತ್ತಿನ ಭಾಳ ಸಮಸ್ಯೆ ಇದೆ. ಅದರಲ್ಲಿ ಚರಂಡಿ ನೀರಾಗೋಸ್ಕರ ಭಾಳ ಚುಕ್ಕಾಡಾಗಲಿ, ಇನ್ನೊಂದಾಗಲಿ, ದೋಮೆ ಆಗಲಿ, ಪ್ರತಿಯೊಂದಾಗಲಿ ಇರುತ್ತೆ, ಇಶ್ಯೂ ಇರುತ್ತೆ. ಬೀದರ್ ಜಿಲ್ಲೆಯ ಮಾಂಜ್ರಾ ನದಿಯಲ್ಲೂ ಪ್ರವಾಹ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಗ್ರಾಮಗಳು ಜಲಾವೃತ. ಭೀಮಾ ನದಿಯಲ್ಲಿ ಮಾತ್ರ ಪ್ರವಾಹ ಏರ್ಪಟ್ಟಿಲ್ಲ. ಭೀಮಾ ನದಿಯ ಹಲವು ಉಪನದಿಗಳಲ್ಲೂ ಪ್ರವಾಹ ಸೃಷ್ಟಿಯಾಗಿದೆ.
ಇದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಹರಿಯೋ ಮಾಂಜ್ರಾ ನದಿಯಲ್ಲೂ ನೆರೆ ಪರಿಸ್ಥಿತಿ ಉಂಟಾಗಿದೆ. ಮಹಾರಾಷ್ಟ್ರದ ಧನಂಗಾಂವ್ ಜಲಾಶಯದಿಂದ ಹೆಚ್ಚುವರಿ ನೀರು ಹರಿಬಿಟ್ಟ ಪರಿಣಾಮ ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳ ನಡುವೆ ಸಂಪರ್ಕ ಕಡಿತಗೊಂಡಿದೆ. ಸೇತುವೆಗಳ ಮೇಲೆ ಅಪಾರ ಪ್ರಮಾಣದ ನೀರು ಹರಿತಾ ಇದ್ದು ವಾಹನಗಳ ಸಂಚಾರ ಬಂದ್ ಮಾಡಲಾಗಿದೆ. ಸುರಿಯುತ್ತಿರುವಂತಹ ಮಳೆಯಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಸೃಷ್ಟಿಯಾಗಿರುವಂಥದ್ದು. ಮಹಾರಾಷ್ಟ್ರದ ಧನೆಗಾಂವ್ ಬ್ರಿಡ್ಜ್ನಿಂದ ಈಗಾಗಲೇ ಏನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರಗಡೆ ಬಿಟ್ಟಿರುವಂತಹ ಕಾರಣ ಮಾಂಜ್ರಾ ನದಿಯ ದಡದಲ್ಲಿರುವಂತಹ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಸೃಷ್ಟಿಯಾಗಿರುವಂಥದ್ದು. ಸದ್ಯಕ್ಕೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ನೀರಿನ ರಭಸ ಇದೆ ಅಂತ ತಾವು ಗಮನಿಸಬಹುದು. ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಹುಲ್ಸೂರಿನಿಂದ ಆ ಕಡೆ ಮೆಹಕರು ಮಹಾರಾಷ್ಟ್ರದ ಉದ್ಗಿರಿಗೆ ಹೋಗುವಂತಹ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ನಮಗೆ ನೀರೇ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ದಿನನಿತ್ಯವೂ ಇಲ್ಲಿ ನೂರಾರು ವಾಹನ ಸವಾರರು ಈ ಒಂದು ರಸ್ತೆ ಮೂಲಕ ಮೆಹಕರ್ಗೆ ಮಹಾರಾಷ್ಟ್ರದ ಉದ್ಗಿರಿಗೆ ಹೋಗ್ತಾರೆ. ಆದರೆ ಏನು ಧನೆಗಾಂವ್ನಿಂದ ಏನು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟ ಪರಿಣಾಮ ಸಾಕಷ್ಟು ಪ್ರಮಾಣದಲ್ಲಿ ನೀರು ರಸ್ತೆ ಮುಖಾಂತರ ಏನು ನೀರು ಹಾದು ಹೋಗ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಹುಲ್ಸೂರ್ನ ಜನರಿಗೆ ಎಲ್ಲೋ ಒಂದ್ ಕಡೆ ಈಗ ಪ್ರವಾಹದ ಭೀತಿ ಸೃಷ್ಟಿಯಾಗಿರುವಂಥದ್ದು. ಈ ಮಾಂಜ್ರಾ ನದಿ ದಡದಲ್ಲಿರುವಂತಹ ನೂರಾರು ಎಕರೆ ಜಮೀನುಗಳು, ಬೆಳೆಗಳು ಈಗಾಗಲೇ ಏನು ಜಲಾವೃತಗೊಂಡಿವೆ. ಆದ್ರೆ ಈಗ ಮನೆಗಳಿಗೂ ನೀರು ಭೀತಿ ಇಲ್ಲಿನ ಜನರಿಗೆ ಕಾಡ್ತಾ ಇರುವಂತದ್ದು ಅಂತ. ಹೀಗಾಗಿ ಮಾಂಜ್ರಾ ನದಿ ದಡದಲ್ಲಿರುವಂತಹ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಸದ್ಯಕ್ಕೆ ಈಗ ನಾನು ಹುಲ್ಸೂರು ತಾಲೂಕಿನ ಏನು ಈ ಒಂದು ರಸ್ತೆ ಬಳಿ ಇದ್ದೀನಿ. ಸಂಪೂರ್ಣವಾಗಿ ರಸ್ತೆ ಕೂಡ ಜಲಾವೃತವಾಗಿರುವಂತದ್ದು. ಒಟ್ಟಿನಲ್ಲಿ ಏನು ಧನೆಗಾಂವ್ ಬ್ರಿಡ್ಜ್ ನಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಂದ್ರೆ ಇಲ್ಲಿ ಪ್ರವಾಹದ ಭೀತಿ ಮತ್ತಷ್ಟು ಈ ಭಾಗದ ಜನರಿಗೆ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಭೇಟಿ. ಪ್ರವಾಹ ಪೀಡಿತರಿಗೆ ಪರಿಹಾರ ನೀಡುವಂತೆ ಆಗ್ರಹ. ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಪ್ರಭು ಚೌಹಾಣ್, ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗಾರ್ ಸೇರಿದಂತೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ರು. ಈ ವೇಳೆ ಪ್ರವಾಹ ಪೀಡಿತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಪ್ರವಾಹದ ಹೊಡೆತಕ್ಕೆ ತತ್ತರಿಸಿ ಹೋಗ್ತಿವೆ. ನೆರೆ ಪರಿಸ್ಥಿತಿಯಿಂದ ಜನ ತತ್ತರಿಸ್ತಾ ಇದ್ರೆ ರಾಜ್ಯ ಸರ್ಕಾರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ನಡೆಸ್ತಿದೆ. ಪ್ರವಾಹ ಪೀಡಿತರ ಗೋಳು ಕೇಳಿಸಿಕೊಳ್ಳುವರಲ್ಲಿ ವಿಫಲವಾಗಿದೆ. ಹೀಗಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಸರ್ಕಾರ ಕಣ್ಣು ತೆರೆಸಲು ಈ ಪ್ರಯತ್ನ ಮಾಡ್ತಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಪ್ರವಾಹ ಪೀಡಿತರ ನೆರವಿಗೆ ಬರಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.